ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಬಳ್ಳಾರಿ ಸಿಟಿ ಶಾಸಕ ನಾರಾ ಭರತ್ ರೆಡ್ಡಿ ಯಾರು ಗೊತ್ತಾ? ನಾರಾ ಭರತ್ ರೆಡ್ಡಿ ಬೆಳೆದು ಬಂದ ಹಾದಿ ಹೇಗಿದೆ? ಯಾವ ಪಕ್ಷದಿಂದ ಇವರ ತಂದೆ ಶಾಸಕರಾಗಿದ್ರು? ಇವರು ಮಂಗಳಮುಖಿಯರಿಗೆ ಮಾಡಿದ್ದೇನು? ಪತ್ನಿ ಮಕ್ಕಳು ಯಾರು? ಆಸ್ತಿ ಎಷ್ಟಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ನಾರಾ ಭರತ್ ರೆಡ್ಡಿ ಆರಂಭಿಕ ಜೀವನ. ನಾರಾ ಭರತ್ ರೆಡ್ಡಿ 1990ರ ಅಕ್ಟೋಬರ್ 25ರಂದು ಬಳ್ಳಾರಿಯಲ್ಲಿ ಜನಿಸಿದ್ರು. ಇವರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ. ಇವರ ಅಜ್ಜ ಬಳ್ಳಾರಿಗೆ ಬಂದು ನೆಲೆಸುವಾಗ ಏನೂ ಇರಲಿಲ್ಲ. ಆದರೆ ನಂತರದಲ್ಲಿ ಗಣಿಗಾರಿಕೆ, ಕಲ್ಲುಕ್ವಾರಿ ಮತ್ತು ಗ್ರಾನೈಟ್ ಉದ್ಯಮದಲ್ಲಿ ಈ ಕುಟುಂಬ ತೊಡಗಿಸಿಕೊಳ್ತು. ಉದ್ಯಮ ಕೈ ಹಿಡಿದು ಸಾವಿರಾರು ಕೋಟಿಯ ಅಧಿಪತಿಯಾದರು. ಸೂರ್ಯನಾರಾಯಣ ರೆಡ್ಡಿ ಉದ್ಯಮದ ಜೊತೆಗೆ ರಾಜಕೀಯದಲ್ಲೂ ತೊಡಗಿಸಿಕೊಂಡಿದ್ರು. ಮೊದಲಿಗೆ ಬಿಜೆಪಿಯಲ್ಲಿದ್ದ ಇವರು 1999ರಲ್ಲಿ ಕುರುಗೋಡು ವಿಧಾನಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಕಂಡ್ರು. 2004ರ ವೇಳೆಗೆ ಜೆಡಿಎಸ್ ಸೇರಿ ಅದೇ ಕ್ಷೇತ್ರದಿಂದ ಗೆಲುವು ಕಂಡ್ರು. ಜೊತೆಗೆ ಬಳ್ಳಾರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿ, ಕೆಪಿಸಿಸಿ ಉಪಾಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ರು. ಇಂಥ ಕುಟುಂಬದಲ್ಲಿ ಜನಿಸಿದ ನಾರಾ ಭರತ್ ರೆಡ್ಡಿ ಬಾಲ್ಯ ಆರಾಮದಾಯಕವಾಗಿಯೇ ಇತ್ತು. ನಾರಾ ಭರತ್ ರೆಡ್ಡಿ ಓದಿರೋದು ಎಷ್ಟು? ತಂದೆಯದ್ದೇ ಉದ್ಯಮ ಕೋಟೆ ಇದ್ದಿದ್ದರಿಂದ ನಾರಾ ಭರತ್ ರೆಡ್ಡಿ ಅದಕ್ಕೆ ಸಂಬಂಧಿಸಿದಂತೆಯೇ ಓದು ಆಯ್ಕೆ ಮಾಡಿಕೊಂಡ್ರು. ಗುಲ್ಬರ್ಗಾ ಯೂನಿವರ್ಸಿಟಿಯಿಂದ 2010ರಲ್ಲಿ BBM ಅಂದ್ರೆ ಬ್ಯಾಚುಲರ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಡಿಗ್ರಿ ಪಡ್ಕೊಂಡ್ರು. ತಂದೆಯ ಸಾವಿರಾರು ಕೋಟಿಯ ಆಸ್ತಿ ಇದ್ರು ನಾರಾ ಭರತ್ ರೆಡ್ಡಿ ತಾನೂ ಏನಾದ್ರೂ ಮಾಡಬೇಕು ಅಂತ ಅಂದ್ಕೊಂಡ್ರು. ಅದಕ್ಕೆ ಸರಿಯಾಗಿ 18ನೇ ವಯಸ್ಸಿನಲ್ಲಿಯೇ ಅಣ್ಣನ ಜೊತೆ ಸೇರಿಕೊಂಡು ಬಿಸ್ನೆಸ್ ಶುರು ಮಾಡಿದ್ರು. ಕಲ್ಲುಕ್ವಾರಿ, ಗ್ರಾನೈಟ್ ಬಿಸ್ನೆಸ್ ನಲ್ಲಿ ಯಶಸ್ಸು ಕಂಡು ತಮ್ಮ ಕಾಲ ಮೇಲೆ ತಾವು ನಿಂತರು. ಜನಪರ ಕೆಲಸಗಳ ಮೂಲಕ ಫೇಮಸ್. ರಾಜಕೀಯ ಜನರ ನಡುವೆ ಹೇಗಿರಬೇಕು ಅನ್ನೋದನ್ನ ತಂದೆಯಿಂದಲೇ ಕಲಿತುಕೊಂಡಿದ್ರು ನಾರಾ ಭರತ್ ರೆಡ್ಡಿ. ಹೀಗಾಗಿ ಚಿಕ್ಕ ವಯಸ್ಸಿನಲ್ಲೇ ಉದ್ಯಮದ ಜೊತೆಗೆ ಜನಪರ ಕೆಲಸಗಳನ್ನ ಮಾಡಲು ಶುರು ಮಾಡಿದ್ರು. 2012ರಲ್ಲಿ ಟಚ್ ಫಾರ್ ಲೈಫ್ ಅನ್ನೋ ಹೆಸರಲ್ಲಿ ಒಂದು ಫೌಂಡೇಶನ್ ಕಟ್ಟಿದ್ರು. ಇದರ ಮೂಲಕ ಅಗತ್ಯ ಇರೋರಿಗೆ ಸಹಾಯ ಮಾಡಿದ್ರು. ಈ ಫೌಂಡೇಶನ್ ಅಡಿಯಲ್ಲಿ ಸಾವಿರಾರು ಯುವಕರಿಗೆ ಉಚಿತ ಶಿಕ್ಷಣ, ಉಚಿತ ನೀರಿನ ಘಟಕಗಳು ಮತ್ತು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡ್ತಾ ಬರಲಾಗಿದೆ. ಅದೂ ಅಲ್ಲದೆ ಆರೋಗ್ಯ ಸಮಸ್ಯೆ ಅಂತ ಬರೋ ಬಡವರಿಗೆ ಆರ್ಥಿಕ ಸಹಾಯ ಕೂಡ ಮಾಡ್ತಾ ಬಂದ್ರು. ಇನ್ನು ಮಂಗಳಮುಖಿಯರನ್ನ ಕರೆಸಿ ಅವರಿಗೆ ಉಡಿ ತುಂಬಿಸುವ ಮಂಗಳ ಸಖಿ ಅನ್ನೋ ಕಾರ್ಯಕ್ರಮ ನಡೆಸಿದ್ರು. ಅಂದು ಮಂಗಳಮುಖಿಯರು ಒಳ್ಳೆಯದಾಗಲಿ ಅಂತ ನಾರಾ ಭರತ್ ರೆಡ್ಡಿಗೆ ಆಶೀರ್ವಾದ ಮಾಡಿದ್ರು. ಅದೇ ಕಾರಣದಿಂದ ನಾನು ಇವತ್ತು ಶಾಸಕ ಆಗಿದ್ದೀನಿ ಅಂತ ಈಗಲೂ ಹೇಳ್ತಾರೆ ನಾರಾ ಭರತ್ ರೆಡ್ಡಿ. ಜೆಡಿಎಸ್ ನಿಂದ ರಾಜಕೀಯ ಆರಂಭ. ನಾರಾ ಭರತ್ ರೆಡ್ಡಿ ತಂದೆ ಶಾಸಕರಾಗಿದ್ದು ಜೆಡಿಎಸ್ ಪಕ್ಷದಿಂದ. ಹೀಗಾಗಿ ಭರತ್ ರೆಡ್ಡಿ ಕೂಡ ಜೆಡಿಎಸ್ ಪಕ್ಷದಲ್ಲೇ ಗುರುತಿಸಿಕೊಂಡಿದ್ರು. ಆದರೆ 2014ರಲ್ಲಿ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ್ರು. ಅದೇ ವರ್ಷ ಕಾಂಗ್ರೆಸ್ನಿಂದ ಜಿಲ್ಲಾ ಪಂಚಾಯಿತಿಯ ಟಿಕೆಟ್ ಸಿಕ್ತು. 24ನೇ ವಯಸ್ಸಿಗೆ ನಾರಾ ಭರತ್ ರೆಡ್ಡಿ ಜಿಲ್ಲಾ ಪಂಚಾಯಿತಿಯ ಎಲೆಕ್ಷನ್ ಗೆದ್ರು. ಇದಾದ್ಮೇಲೆ ನಾರಾ ಭರತ್ ರೆಡ್ಡಿ ರಾಜಕೀಯದಲ್ಲಿ ಫುಲ್ ಆಕ್ಟಿವ್ ಆದ್ರು. ಇವರ ತಂದೆ ಸ್ಪರ್ಧೆ ಮಾಡ್ತಿದ್ದ ಕುರುಗೋಡು ವಿಧಾನಸಭೆ ಕ್ಷೇತ್ರ 2008ರಲ್ಲಿ ಬಳ್ಳಾರಿ ನಗರ ಕ್ಷೇತ್ರವಾಗಿ ಬದಲಾಗಿತ್ತು. ಈ ನಡುವೆ 2023ರ ವಿಧಾನಸಭೆ ಚುನಾವಣೆ ಬಂತು. ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾರಾ ಭರತ್ ರೆಡ್ಡಿಗೆ ಟಿಕೆಟ್ ಕೊಡ್ತು. ಈ ಚುನಾವಣೆಯಲ್ಲಿ ಎದುರಾಳಿಯಾಗಿ ಬಿಜೆಪಿಯಿಂದ ಸೋಮಶೇಖರ್ ರೆಡ್ಡಿ ಇದ್ರೆ, KRPPಯಿಂದ ಜನಾರ್ದನ್ ರೆಡ್ಡಿ ಪತ್ನಿ ಅರುಣಲಕ್ಷ್ಮಿ ಇದ್ರು. ಆದರೆ ನಾರಾ ಭರತ್ ರೆಡ್ಡಿ 86,440 ಮತಗಳ ಅಂತರದಲ್ಲಿ ವಿನ್ ಆದ್ರು. ಜನಾರ್ದನ ರೆಡ್ಡಿ ಪತ್ನಿ ಅರುಣಲಕ್ಷ್ಮಿ 48,577 ಮತಗಳೊಂದಿಗೆ 2ನೇ ಸ್ಥಾನ ಪಡ್ಕೊಂಡ್ರೆ, ಸೋಮಶೇಖರ್ ರೆಡ್ಡಿ 37,155 ಮತಗಳೊಂದಿಗೆ 3ನೇ ಸ್ಥಾನ ಪಡ್ಕೊಂಡ್ರು. ಇನ್ನು ಸಿದ್ದರಾಮಯ್ಯ ಮೇಲೆ ನಾರಾ ಭರತ್ ರೆಡ್ಡಿ ವಿಶೇಷ ಅಭಿಮಾನ ಹೊಂದಿದ್ದಾರೆ. ಸಿದ್ದರಾಮೋತ್ಸವ ಕಾರ್ಯಕ್ರಮ ನಡೆದಾಗ ಭರತ್ ರೆಡ್ಡಿ 300 ಕಾರುಗಳಲ್ಲಿ ಜನ ಕರ್ಕೊಂಡು ಬಂದಿದ್ರು. ದುಡ್ಡು ಕೊಟ್ಟು ಸೀಟ್ ತಗೊಂಡ್ರ ರೆಡ್ಡಿ. 2024ರಲ್ಲಿ ಜಾರಿ ನಿರ್ದೇಶನಾಲಯ ಇವರ ಮನೆ ಮೇಲೆ ದಾಳಿ ನಡೆಸಿತ್ತು. ನಂತರ ಚುನಾವಣಾ ಆಯೋಗಕ್ಕೆ ಈ ಸಂಬಂಧ ಪತ್ರ ಬರೆದಿತ್ತು. ಅದರಲ್ಲಿ ಭರತ್ ರೆಡ್ಡಿ ಚುನಾವಣೆ ಟೈಮಲ್ಲಿ ಅಕ್ರಮ ವ್ಯವಹಾರ ನಡೆಸಿರುವ ಅನುಮಾನ ಇದೆ. ಟಿಕೆಟ್ ಪಡೆಯಲು, ಮತದಾರರಿಗೆ ಹಂಚಲು ಸುಮಾರು 42 ಕೋಟಿ ರೂಪಾಯಿಯ ಅಕ್ರಮ ನಡೆಸಲಾಗಿದೆ. ಈ ಬಗ್ಗೆ ಪರಿಶೀಲನೆ ನಡೆಸಬೇಕೆಂದು ಪತ್ರದಲ್ಲಿ ಉಲ್ಲೇಖಿಸಿತ್ತು. ಇದರ ಬೆನ್ನಲ್ಲೇ ಭರತ್ ರೆಡ್ಡಿ ಟಿಕೆಟ್ ಪಡೆಯಲು ಹೈಕಮಾಂಡ್ಗೆ ದುಡ್ಡು ಕೊಟ್ಟಿದ್ರಾ ಅನ್ನೋ ಪ್ರಶ್ನೆ ಇದ್ದಿತ್ತು. ಆದರೆ ನಾರಾ ಭರತ್ ರೆಡ್ಡಿ ತಾನು ವಿಧಾನಸಭೆ ಟಿಕೆಟ್ ಪಡೆದುಕೊಳ್ಳಲು ದುಡ್ಡು ಬಿಡಿ, ನನ್ನ ತಂದೆ ಹೆಸರನ್ನು ಕೂಡ ಬಳಸಿಕೊಂಡಿಲ್ಲ, ಯುವಕರಿಗೆ ಆದ್ಯತೆ ನೀಡಬೇಕು ಅಂತ ಹೈಕಮಾಂಡ್ ನನಗೆ ಟಿಕೆಟ್ ಕೊಟ್ಟಿದೆ ಅಷ್ಟೇ ಅಂತ ಹೇಳ್ತಾ ಬಂದಿದ್ದಾರೆ. ಭರತ್ ರೆಡ್ಡಿ ಕುಟುಂಬ ಮತ್ತು ಆಸ್ತಿ. ನಾರಾ ಭರತ್ ರೆಡ್ಡಿ BS ವೈಜಯಂತಿ ಅನ್ನೋರನ್ನ ಮದುವೆ ಆಗಿದ್ದಾರೆ.
ದಂಪತಿಗೆ ಅರ್ನ ವರಾಲಿಕಾ ರೆಡ್ಡಿ ಅನ್ನೋ ಮಗಳಿದ್ದಾರೆ. ವೈಜಯಂತಿ ಅವರ ತಾಯಿ BL ರಾಣಿ ಸಂಯುಕ್ತ ಮೊದಲು ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ರು. 2023ರಲ್ಲಿ ಇವರು ಕಾಂಗ್ರೆಸ್ ಸೇರಿದ್ದು ಸದ್ಯ KPCC ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಜೊತೆಗೆ BL ರಾಣಿ ಸಂಯುಕ್ತ ಚಾರಿಟೇಬಲ್ ಟ್ರಸ್ಟ್ ಅನ್ನೋ ಸೇವಾ ಸಂಸ್ಥೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಈ BL ರಾಣಿ ಸಂಯುಕ್ತ ಬಿಜೆಪಿ ನಾಯಕ ಆನಂದ್ ಸಿಂಗ್ ಅವರ ಸಹೋದರಿ ಅನ್ನೋದು ವಿಶೇಷ. ಅಂದ್ರೆ ನಾರಾ ಭರತ್ ರೆಡ್ಡಿಗೆ ಆನಂದ್ ಸಿಂಗ್ ಸಂಬಂಧದಲ್ಲಿ ಚಿಕ್ಕಪ್ಪ ಆಗಬೇಕು. ಭರತ್ ರೆಡ್ಡಿ ಹೆಸರಲ್ಲಿ 84 ಕೋಟಿ 35 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಇನ್ನು ಪತ್ನಿ ವೈಜಯಂತಿ ಹೆಸರಲ್ಲಿ 6 ಕೋಟಿ 28 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ. ಜೊತೆಗೆ ಭರತ್ ರೆಡ್ಡಿ ಹೆಸರಲ್ಲಿ 19 ಕೋಟಿ ರೂಪಾಯಿ ಮೌಲ್ಯದ ಸಾಲ ಇದ್ರೆ ವೈಜಯಂತಿ 15 ಕೋಟಿ ರೂಪಾಯಿ ಮೌಲ್ಯದ ಸಾಲ ಹೊಂದಿದ್ದಾರೆ. ಉದ್ಯಮ ಮತ್ತು ಕೃಷಿ ಇವರ ಆದಾಯದ ಮೂಲವಾಗಿದೆ. ಕಾರು ಮತ್ತು ಚಿನ್ನ ಎಷ್ಟಿದೆ ಗೊತ್ತಾ? ನಾರಾ ಭರತ್ ರೆಡ್ಡಿ ಬಳಿ 119 ಕ್ಯಾರೆಟ್ನ ವಜ್ರ ಮತ್ತು 1 kg 885 ಗ್ರಾಂ ತೂಕದ ಚಿನ್ನ ಇದೆ. ಅದೇ ರೀತಿ ಮಹೀಂದ್ರ ಥಾರ್, ಟೊಯೋಟಾ ಫಾರ್ಚುನರ್ ಕಾರುಗಳಿವೆ. ಇನ್ನು ಪತ್ನಿ ವೈಜಯಂತಿ ಬಳಿ 52 ಕ್ಯಾರೆಟ್ನ ವಜ್ರ ಮತ್ತು 3 kg 750 ಗ್ರಾಂ ತೂಕದ ಚಿನ್ನಾಭರಣ ಇದೆ. ಜೊತೆಗೆ ಟೊಯೋಟಾ ವೆಲ್ಫೈರ್ ಮತ್ತು ವ್ರಾಂಗ್ಲರ್ ಕಾರುಗಳಿವೆ. ಫ್ರೆಂಡ್ಸ್, ಇದು ಜನಾರ್ದನ ರೆಡ್ಡಿ ವಿರುದ್ಧ ತೊಡೆತಟ್ಟುತ್ತಿರುವ ನಾರಾ ಭರತ್ ರೆಡ್ಡಿ ಕುರಿತು ಒಂದಷ್ಟು ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.